ಇವತ್ತು ಶುಭ ಮುಂಜಾನೆಯ ಸಂದರ್ಭದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 3 ವರ್ಷ ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆಯಾಗಿದೆ. ಯಾವ ಮುಖ್ಯಮಂತ್ರಿಗಳು ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದ ಮೊದಲ ದಿನ ಘೋಷಣೆಯನ್ನ ಮಾಡಿದ್ರು ಗ್ಯಾರಂಟಿ ಯೋಜನೆಗಳು, ಆ ಗ್ಯಾರಂಟಿ ಯೋಜನೆಗಳು ಇವತ್ತು ವಾರಂಟಿ ಇಲ್ಲದ ಯೋಜನೆಗಳಾಗಿ ಮಾರ್ಪಟ್ಟಿದೆ. ಹಾಗಾಗಿ ರಾಜ್ಯದ ಜನರ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜನತೆ ಮುಂದೆ ಇಡ್ತಾ ಇದೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ವಿನಂತಿಸ್ಕೊಳ್ಳೋದು, ಒಂದು ವೇಳೆ ನಿಮ್ಮ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ, ದಿವಾಳಿ ಆಗಿದೆ, ನಮ್ಮ ಹತ್ರ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಎಂದ ಆಗೋದಾದ್ರೆ ಡೈರೆಕ್ಟ್ ಆಗಿ ನೀವು ಬಂದು ರಾಜ್ಯದ ಜನತೆಯ ಮುಂದೆ ಕ್ಷಮೆಯನ್ನ ಯಾಚಿಸ್ಬಿಡಿ. ಇದ್ಯಾವುದು ಗೊಂದಲಗಳೇ ಇರಲ್ಲ. ಇಲ್ಲ, ನಾವು ದಿವಾಳಿಯಾಗಿದ್ದೇವೆ, ನಾವು ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಿಸಿದ್ದು ಸತ್ಯ, ಆದ್ರೆ ನಾವು ನುಡಿದಂತೆ ನಡೆದಿಲ್ಲ ಎಂಬಂತದನ್ನ ನೀವು ಪ್ರೂವ್ ಮಾಡ್ಬಿಡಿ. ಇದನ್ನ ಹೊರತುಪಡಿಸಿ ಇವತ್ತು ಸೀನಿಯರ್ ಸಿಟಿಜನ್ಸ್, ಅದೇ ರೀತಿ ವಿಧವಾ ವೇತನ, ಅಂಗವಿಕಲರ ವೇತನ, ಸಾಮಾಜಿಕ ಭದ್ರತೆಯ ಯೋಜನೆಗಳಿಗೆ ದಾಖಲಾತಿಗಳನ್ನ ಕೇಳುವಂತಹ ಸಂಕಷ್ಟ ಏನು ತಂದು ಇಡ್ತಾ ಇದ್ದೀರಾ, ಇದು ಅಕ್ಷಮ್ಯ, ಇದು ಯಾವತ್ತೂ ಕೂಡ ಸ್ವೀಕಾರಾರ್ಹ ಅಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ದಾಖಲಾತಿಗಳ ಅವಶ್ಯಕತೆಗೆ ಬೇಕಾಗಿ ಜನಸಾಮಾನ್ಯರು ಕ್ಯೂ ನಿಂತಿದ್ದಾರೆ. ಅದು ನಾಡ ಕಚೇರಿ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಅಥವಾ ತಾಲೂಕ್ ಕಚೇರಿಗಳಾಗಿರ್ಲಿ. ನಿಮ್ಮ ಕಂದಾಯ ಇಲಾಖೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ಫೈಲ್ ಮೂವ್ ಆಗ್ಬೇಕಾದ್ರೂ ಕೂಡ ಲಂಚ ಇಲ್ಲದೆ ಯಾವುದು ಫೈಲ್ ಮೂವ್ ಆಗಲ್ಲ. ನಾನು ವಿಧವೆ ಸ್ವಾಮಿ ಅಂತ ಹೇಳಿದ್ರು ಕೂಡ, ವಿಧವೆನಾ, ಹಾಗಾದ್ರೆ 1,000 ಕೊಡಿ ಸಾಕು. ಬೇರೆಯವರ ಪರಿಸ್ಥಿತಿ ಏನಿದೆ? ಇವತ್ತು ಕರ್ನಾಟಕ ಸರ್ಕಾರದ ಆಡಳಿತ ಯಂತ್ರಗಾಳ ಸಂಪೂರ್ಣ ಸ್ತಬ್ಧವಾಗಿದೆ. ಇವರ ಮಿನಿಸ್ಟ್ರಿಗಿಡಿ, ಇವರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಇವರ ಆಂತರಿಕ ಕಚ್ಚಾಟ, ಸಿಎಂ ಕುರ್ಚಿಗಾಗಿ ನಡೆದಂತಹ ಇಷ್ಟೆಲ್ಲ ರಾದ್ದಾಂತಗಳ ನಡುವೆ ಜನರು ಬಡವಾಗ್ತಾ ಇದ್ದಾರೆ. ಇವತ್ತು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತಂತೆ. ಹಾಗಾಗಿ ಕೇವಲ ಸಾಮಾಜಿಕ ಭದ್ರತಾ ಯೋಜನೆಗಳು ಮಾತ್ರ ಅಲ್ಲ, ಎಲ್ಲಿಯವರೆಗಂದ್ರೆ ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನ ಮಾಡಿದ್ರು. ಈ ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಣೆ ಮಾಡ್ಬೇಕಾದ್ರೆ ಕಾಕಾ ಪಾಟೀಲಿಗೂ ಫ್ರೀ, ಮಹದೇವಪ್ಪನವರಿಗೂ ಫ್ರೀ ಅಂತ ಹೇಳಿ. ಇದರ ಅರ್ಥ ಏನಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಜನರಿಗೂ ಫ್ರೀ, ಒಬ್ಬ MLA ಗೂ ಫ್ರೀ ಸ್ಕೀಮ್ಗಳಂತೇಳಿ ಹೇಳಿದ್ರು. ನಾನ್ ಕೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರೇ, ನೀವು ಇವತ್ತು ಕುರ್ಚಿಯಿಂದ ಕೆಳಗಿಳಿದಿದ್ದೀರಾ. ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಮ್ಮದೇ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರು ಕೂತಿದಾರಲ್ಲ, ಇವತ್ತು ನೀವೇ ಮಾಡಿದಂತ ಘೋಷಣೆ ಎಲ್ಲಿ ಹೋಯ್ತು? ಇವತ್ತು ಗೃಹ ಜ್ಯೋತಿ ಯೋಜನೆಗೆ ನೀವು ಏನೆಲ್ಲ ದಾಖಲಾತಿಯನ್ನು ಕೇಳ್ತಾ ಇದ್ದೀರಾ? ಗೃಹ ಜ್ಯೋತಿ ಯೋಜನೆಗೆ ಒಂದು ರೆಂಟ್ ಅಗ್ರಿಮೆಂಟ್ ಕೇಳ್ತಾ ಇದ್ದೀರಾ, ಎರಡನೇದು ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀರಾ, ಮೂರನೇದು ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದೀರಾ. ಸ್ವಾಮಿ, ಪ್ಯಾನ್ ಕಾರ್ಡ್ ಯಾಕೆ ಗೃಹ ಜ್ಯೋತಿಗೆ? ಅದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾ ಇದ್ದಾರೆ. ಅದರಲ್ಲೂ ಜಾತಿಯನ್ನು ತುರುಕಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನ್ ಕೇಳ್ತಾ ಇದ್ದೇನೆ, ಗೃಹ ಜ್ಯೋತಿಯಲ್ಲಿ ನೀವು ಘೋಷಣೆ ಮಾಡಿದ್ದು 200 ಯೂನಿಟ್ ಫ್ರೀ ಅಂತ ಹೇಳಿ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ ನೀವು ಕರ್ನಾಟಕದ ರಾಜ್ಯದ ಮುಂದೆ. ನೀವೇ ಹೇಳಿದಂತ ಘೋಷಣೆ ಅದು. ಯಾವುದೇ ರಾಜ್ಯದ ಜನರು ಅದನ್ನ ಕೇಳಿರ್ಲಿಲ್ಲ. ನಮಗೆ 100 ಯೂನಿಟ್ ಕೊಡಿ, 200 ಯೂನಿಟ್ ಕೊಡಿ ಅಂತ ಹೇಳ. ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ ಫ್ರೀ ಅಂತ ನೀವೇ ಘೋಷಣೆ ಮಾಡಿ, ಪ್ಯಾನ್ ಕಾರ್ಡ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೇನೆ. ಪ್ಯಾನ್ ಕಾರ್ಡ್ ಯಾರ ಹತ್ರ ಇರ್ತದೆ? ಪ್ಯಾನ್ ಕಾರ್ಡ್ ಯಾಕೆ ನಿಮಗೆ ಬೇಕು ಅಂತ ಹೇಳಿದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರ್ತಾರೆ ಅಥವಾ 1 ರಿಂದ 10 ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೊಳ್ತಿರ್ತಾರೆ, ಅವರನ್ನ ವೆರಿಫೈ ಮಾಡ್ಲಿಕ್ಕೆ ಪ್ಯಾನ್ ಕಾರ್ಡ್ ಬೇಕು. ಕ್ಯಾಶ್ ಸರ್ಟಿಫಿಕೇಟ್ ಯಾಕೆ ಬೇಕು ಸ್ವಾಮಿ? ಗೃಹ ಜ್ಯೋತಿ ಯೋಜನೆಗೆ ಕ್ಯಾಶ್ ಸರ್ಟಿಫಿಕೇಟ್ ಯಾಕೆ ಬೇಕು? ಇನ್ನು ಗೃಹಲಕ್ಷ್ಮಿ ಯೋಜನೆ ಅವಾಂತರ ಹೇಳತಿರೋದು, 3-4 ತಿಂಗಳಾದ್ರೂ ಕೂಡ ಮಹಿಳೆಯರು ಕ್ಯೂ ನಿಲ್ತಾ ಇದ್ದಾರೆ ಬ್ಯಾಂಕ್ ಅಲ್ಲಿ. ಮ್ಯಾನೇಜರ್ಗಳು ಇವತ್ತು ಏನು ಕಷ್ಟ ಪಡ್ತಾ ಇದ್ದಾರೆ ಅವರನ್ನ ಸಮಜಾಯಿಸಿ ಕಳಿಸ್ಲಿಕ್ಕೆ. ಇಲ್ಲಮ್ಮ, ಸರ್ಕಾರ ದುಡ್ಡು ಹಾಕಿಲ್ಲ, ನಾವು ಕೊಡೋದಲ್ಲ ನಿಮಗೆ ದುಡ್ಡು, ಸರ್ಕಾರ ನಿಮಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ 3 ತಿಂಗಳು 4 ತಿಂಗಳಾದ್ರೂ ಆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ SIR ಎಂಬಂತ ಒಂದು ಪೆಡಂಭೂತ ಒಕ್ಕೂಟ ಸರ್ಕಾರ ಚುನಾವಣಾ ಆಯೋಗದ ಹೆಗಲ ಮೇಲಿಟ್ಟು ಅಲ್ಲಿ ನಮ್ಮ ಅಜ್ಜ ಅಜ್ಜಿ ತಾತಂದಿರ ದಾಖಲಾತಿ ಕೇಳ್ತಾ ಇದ್ದಾರೆ. ರುದ್ರಭೂಮಿಗೆ ಹೋಗಿ FC ತರಬೇಕಷ್ಟೇ. ಈಗ ಅವರ ಬರ್ತ್ ಸರ್ಟಿಫಿಕೇಟ್, ಅವರ ಡೆತ್ ಸರ್ಟಿಫಿಕೇಟ್. 1980ಗಿಂತ ಮುಂಚೆ ಕಂಪ್ಯೂಟರ್ ಇರಲಿಲ್ಲ ಈ ದೇಶದಲ್ಲಿ. ಎಲ್ಲಿಂದ ತರ್ತಾರೆ ಅವರು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್? ಅಲ್ಲೊಂದ್ ಕಡೆ ಅವಾಂತರ ಆದ್ರೆ ರಾಜ್ಯ ಸರ್ಕಾರ ಒಂದೊಂದ್ ಕಡೆ ಹೇಳ್ತಾ ಇದೆ, ಇಲ್ಲ ಈ SIR ನಲ್ಲಿ ಯಾರು ದಾಖಲಾತಿಗಳಿಗೆ ಕಚೇರಿಗೆ ಅಲಿಯುವ ಅವಶ್ಯಕತೆ ಇಲ್ಲ, ನಾವೇ
4.5 ಕೋಟಿ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪ್ರಿಂಟ್ ಮಾಡಿ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ತಲುಪಿಸ್ತಾನೂ ಇದ್ದಾರೆ. ನಾನ್ ನೋಡ್ದೆ ಆ ಮನೆ ಬಾಗಿಲಿಗೆ ತಲುಪಿಸಿರುವಂತಹ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಒಂದು ಫೋಟೋ ಇದೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಭಾಷಣ ಇದೆ. ಸ್ವಾಮಿ, ನಿಮ್ಮ ಭಾಷಣ ಕೇಳಲಿಕ್ಕೆ ಅವರು ಕಾಯ್ತಾ ಇದ್ದಾರಾ? ಅದೇ ದಾಖಲಾತಿಗಳನ್ನ ನೀವೇನು ಅಷ್ಟು ಕಾಳಜಿ ಮುತುವರ್ಜಿ ವಹಿಸಿ ಮನೆಗೆ ತಲುಪಿಸ್ತಾ ಇದ್ದೀರಲ್ಲ, ಒಬ್ಬ ವಿಧವೆಗೆ, ಒಬ್ಬ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಸೀನಿಯರ್ ಸಿಟಿಜನ್ ನ ಪೆನ್ಷನ್ ಪಡೆಯುವಂತ ಹಿರಿಯ ನಾಗರಿಕರಿಗೆ 32,000 ರೂಪಾಯಿಯ ಇನ್ಕಮ್ ಕೇಳ್ತಾ ಇದ್ದೀರಲ್ಲ, ಇದು ಯಾವ ರೀತಿಯ ವೈಜ್ಞಾನಿಕತೆ? ನಾನ್ ಕೇಳ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ, ಇವತ್ತು ದೇಶದಲ್ಲಿ ನರೇಗಾ ಎಂಬುವಂತ ಸ್ಕೀಮ್ ಇತ್ತು, ಅದನ್ನ ನೀವು ರಾಮ್ಜಿನೋ ಏನೋ ಅಂತ ಹೆಸರು ಚೇಂಜ್ ಮಾಡಿದೀರಾ. 120 ದಿನಗಳ ಉದ್ಯೋಗ ಕೊಡಬೇಕು ಅಂತ ಆ ಆಕ್ಟ್ ಹೇಳ್ತದೆ. ಒಂದು ದಿನಕ್ಕೆ 300 ರೂಪಾಯಿ ಇದ್ದಂತಹ ಒಂದು ಸಂಬಳವನ್ನ 410 ರೂಪಾಯಿಗೆ ನೀವು ಏರಿಕೆ ಮಾಡಿದೀರಾ. 410 ಇಂಟು 120 ಡೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 49,500 ರೂಪಾಯಿ ಒಂದು ವರ್ಷಕ್ಕೆ 120 ದಿನ ಸರ್ಕಾರಿ ಉದ್ಯೋಗ ಪಡೆದ್ರು ಕೂಡ 49ರಿಂದ 50,000 ರೂಪಾಯಿ ಇನ್ಕಮ್ ಹೋಗ್ತಾ ಇದೆ. ಯಾವುದೇ ರಾಜ್ಯದಲ್ಲಿ ಇಲ್ಲದಂತಹ ಅನ್ಸೈಂಟಿಫಿಕ್ ಆದಂತಹ ಕ್ರೈಟೀರಿಯಾವನ್ನ ಈ ಸಾಮಾಜಿಕ ಭದ್ರತಾ ಯೋಜನೆಗೆ ಕರ್ನಾಟಕ ಸರ್ಕಾರ ಫಿಕ್ಸ್ ಮಾಡಿದೆ. ನಿಮಗೆ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಹೋಗಿ, ಬೇಡ ಆಂಧ್ರ ಪ್ರದೇಶ ದೂರ ಆದ್ರೆ ಪಕ್ಕದ ಕೇರಳಕ್ಕೆ ಹೋಗಿ. ನೀವು 1.5 hour ಜರ್ನಿ ಬೆಂಗಳೂರಿಂದ ಚಾಮರಾಜನಗರ ಬಾರ್ಡರ್ ಮುಖಾಂತರ ಹೋದ್ರೆ, ನೀವು ಕೊಡಗಿನ ಬಾರ್ಡರ್ ಮುಖಾಂತರ ಹೋದ್ರೆ, ಕರ್ನಾಟಕದಲ್ಲಿ ಏನು ನೀವು 32,000 ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದೀರಾ, ಇದೇ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ವಾರ್ಷಿಕವಾಗಿ 1 ಲಕ್ಷ ಫಿಕ್ಸ್ ಮಾಡಿದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಗೆ. ಗ್ರಾಮೀಣ ಭಾಗದಲ್ಲಿ 2 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ನೀವು ಯಾವ ಆಧಾರದಲ್ಲಿ ಇದನ್ನ ಫಿಕ್ಸ್ ಮಾಡ್ತಾ ಇದ್ದೀರಾ? ಇದು ಬ್ರಿಟಿಷರ ಕಾಲದಲ್ಲಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಆಗ ದೇಶದ GDP ಅಷ್ಟು ಗ್ರೋತ್ ಆಗಿರ್ಲಿಲ್ಲ. 32,000 ರೂಪಾಯಿ ಏನು ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದಾರೆ, ಇದು ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಏನು ಒಂದ್ ಕಡೆ ನಿಮ್ಮ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಕರ್ನಾಟಕದಲ್ಲಿ BPL ಕಾರ್ಡ್ ಏನಿದೆ, ಬಿಲೋ ಪವರ್ಟಿ ಲೈನ್ ನ, ಆ ಕಾರ್ಡಿನ ಇನ್ಕಮ್ನ ಕ್ರೈಟೀರಿಯಾವನ್ನ ನಾವು ನಗರ ಪ್ರದೇಶದಲ್ಲಿ 3 ಲಕ್ಷಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ 2 ಲಕ್ಷಕ್ಕೆ ಏರಿಕೆ ಮಾಡುವ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಚಿಂತನೆ ಯಾರಿಗ್ ಬೇಕು ಸ್ವಾಮಿ? ನೀವು ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಇದ್ದೀರಾ ನೀವು. ಈಗ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ಫಸ್ಟ್ ಅಮೆಂಡ್ಮೆಂಟ್ ಮಾಡಿ. ಯಾಕಂದ್ರೆ ಎಲ್ರಿಗೂ ಕೂಡ BPL ಕಾರ್ಡ್ ಫಿಕ್ಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಯಾರು ಬಿಲೋ ಪವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅವರಿಗೆ ಇನ್ನು ಯಾವುದೇ ದಾಖಲಾತಿಯನ್ನ ಕೇಳೋದಿಲ್ಲ ಅಂತ ಹೇಳಿ ಸರ್ಕಾರ ನಿರ್ಣಯ ಮಾಡಿ ಅಂತ ಹೇಳಿ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ. ಇಂಥ ಹಲವು ಗೊಂದಲಗಳು, ಅವಾಂತರಗಳ ನಡುವೆ ರಾಜ್ಯದ ಜನರು ಇವತ್ತು ದಾಖಲಾತಿಗಾಗಿ ಅಲಿತಾ ಇದ್ದಾರೆ. ಎಷ್ಟು ದಾಖಲಾತಿ ಕೇಳ್ತೀರಾ ಸ್ವಾಮಿ? ಇವತ್ತು ದಾಖಲಾತಿಗಳ ಕಡತಗಳು ತಾಲೂಕು ಕಚೇರಿಯಲ್ಲಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಂಡಲ್ ಗಟ್ಟಲೆ ಬಿತ್ತಿದೆ. ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರುವಂತಹ ಹಣ ಯಾರ ಹಣ? ನಿಮ್ಮ ತೆರಿಗೆ ಹಣ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ಅವೈಜ್ಞಾನಿಕವಾದಂತಹ ಪಾಲಿಸಿಯನ್ನು ರಾಜ್ಯ ಸರ್ಕಾರ ರೂಪಿಸಿದೆ. ಇದನ್ನ ರಿವಿಷನ್ ಮಾಡಬೇಕು, ಮರುಪರಿಶೀಲನೆ ಮಾಡಬೇಕು ಮತ್ತು ಮಳೆಗಾಲದ ಅಧಿವೇಶನದಲ್ಲೇ ಇದಕ್ಕೆ ಸರಿಯಾದಂತಹ ಸೂಕ್ತ ಅಮೆಂಡ್ಮೆಂಟ್ ಅನ್ನ ತಂದು ಎಲ್ರಿಗೂ ಕೂಡ ಬಿಲೋ ಪವರ್ಟಿ ಲೈನಿನ ಕ್ರೈಟೀರಿಯಾವನ್ನ ಹೆಚ್ಚಿಸುವ ಮುಖಾಂತರ ಸಾಮಾಜಿಕ ಭದ್ರತಾ ಯೋಜನೆಗೆ ಪಾಪ ಆ ವಿಧವೆಯರು, ಆ ಸೀನಿಯರ್ ಸಿಟಿಜನ್ಸ್ಗಳು, ಅವರ ಶಾಪ ನಿಮಗೆ ತಟ್ಟಬಾರದು ಅಂತ ಹೇಳಿದ್ರೆ ಇದಕ್ಕೆ ತಕ್ಕುದಾದಂತ ಅಮೆಂಡ್ಮೆಂಟ್ ಅನ್ನ ಮಾಡಿ ಅಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ.